ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಿದ್ರೆ ಹಲವಾರು ಪ್ರಾಬ್ಲಮ್ಸ್ ನಮಗೆಲ್ಲ ಯಾವಾಗಲಾದ್ರೂ ಒಮ್ಮೆ ಬಂದಿರುತ್ತೆ. ಸೊ ಕೆಲವ್ರಿಗೆ ಬಂದಿರುತ್ತೆ, ಕೆಲವ್ರಿಗೆ ಬಂದಿರಲ್ಲ. ಸೊ ಅದ್ರ ಮೇಲೆ ನಾನು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇರ್ತೀನಿ. ಸೊ ನೀವು ಕೂಡ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಯಾವಾಗ ಏನು ಪ್ರಾಬ್ಲಮ್ ಆಗಿರುತ್ತೆ ಗೊತ್ತಾಗಲ್ಲ. ಸೊ ನೀವೇನು ಮಾಡ್ತೀರಾ, ಪ್ರಾಬ್ಲಮ್ ಬಂದಾಗನೇ ಆ ವಿಡಿಯೋ ನೋಡ್ತೀರಾ. ಸೊ ವಿಡಿಯೋ ಅಪ್ಲೋಡ್ ಮಾಡಿದಾಗ ವಿಡಿಯೋ ನೋಡ್ಕೊಂಡಿರಿ. ಯಾವಾಗಲೂ ನಿಮಗೆ ನೀವು ಅಪ್ಡೇಟ್ ಇರ್ತೀರಾ, ಯಾವ್ದು ಮಾಡಬಾರ್ದು ಯಾವ್ದು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಾಗಿಯೂ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ, ಆಲ್ರೆಡಿ ಪ್ರಾಬ್ಲಮ್ ಆಗಿದೆ ಅಂದರೆ ಯಾರ ಹತ್ರ ನಾವು ಕೇಳಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಇಲ್ಲಿ ನನ್ನ ಚಾನಲ್ ಮೇಲಿದೆ. ಸೊ ನೀವು ಚಾನಲ್ ಸರ್ಚ್ ಮಾಡಿದರೆ ಮೇಲ್ಗಡೆನೇ ಒಂದು ನಂಬರ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ, ಅಲ್ಲಿಂದ ನೀವು ನಂಬರ್ ಕಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಏನೇ ಮಾಡಿದರೂ ಸ್ವಲ್ಪ ಚಾರ್ಜಸ್ ಮಾಡ್ತಿದ್ದೀನಿ, ಚಾರ್ಜ್ ಪೇ ಮಾಡಿ ನನ್ನ ಹತ್ರ ನೀವು ಕೆಲಸ ತೊಗೋಬೋದು. ಸೊ ಇವತ್ತಿನ ಈ ವಿಡಿಯೋ ಏನು ಅಂದರೆ ಸ್ನೇಹಿತರೆ, ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ ವಿಡಿಯೋಗೆ ಮೇಡ್ ಫಾರ್ ಕಿಡ್ಸ್ ಅಂತ ಬರುತ್ತೆ. ಸೊ ಅದಕ್ಕೆ ನಾವು ಅಪೀಲ್ ಹಾಕೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅಪೀಲ್ ಹಾಕಿದರೆ ಆ ಮೇಡ್ ಫಾರ್ ಕಿಡ್ಸ್ ಏನು ನಮ್ಮ ಚಾನಲ್ ಮೇಲೆ ವಿಡಿಯೋಗೆ ಸೆಟ್ ಆಗಿರುತ್ತೆ, ಅದು ರಿಮೂವ್ ಆಗ್ಬೋದು. ಸೊ ಅಪೀಲ್ ಹಾಕೋದ್ರಲ್ಲಿ ಒಂದು ಸ್ವಲ್ಪ ಬೇರೆ ಟ್ರಿಕ್ ಇದೆ. ಸೊ ನಾವು ಆ ರೀತಿ ಅಪೀಲ್ ಹಾಕಿದ್ರೇ ಏನಾದರೂ ರಿವ್ಯೂ ಆಗಿ ಕರೆಕ್ಟಾಗಿ ಡಿಸಿಷನ್ ತೊಗೊಳ್ತಾರೆ, ಅದು ರಿಮೂವ್ ಆಗುತ್ತೆ. ಸೊ ನನ್ನ ಹತ್ರ ಒಂದು ಚಾನಲ್ ಬಂದಿದೆ, ಒಂದು ಸಂಗೀತ ಚಾನಲ್ ಇದೆ. ತುಂಬ ಚೆನ್ನಾಗಿ ಒಳ್ಳೆ ವೀಡಿಯೋಸ್ ಎಲ್ಲ ಹಾಕ್ತಾರೆ. ನೀವು ಈ ಚಾನಲ್ ಮೇಲೆ ವಿಸಿಟ್ ಮಾಡಿ ನೋಡ್ಬೋದು. ತುಂಬ ಒಳ್ಳೆ ರೀತಿಯಲ್ಲಿ ಹಾಡಿ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾರೆ ಇವ್ರ ಚಾನಲ್ ಮೇಲೆ. ಚಾನಲ್ ಹೆಸರು ಜೀವಸ್ವರ ಮ್ಯೂಸಿಕ್ ಅಕಾಡೆಮಿ ಅಂತ ಚಾನಲ್ ಹೆಸರಿದೆ. ತುಂಬ ಒಳ್ಳೆ ಕಂಟೆಂಟ್ ಇವ್ರ ಚಾನಲ್ ಮೇಲೆ ಅಪ್ಲೋಡ್ ಆಗಿದೆ. ಸೊ ನೀವು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಹಾಡಿ ಮ್ಯೂಸಿಕ್ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾರೆ. ಬಟ್ ಇವ್ರ ಚಾನಲ್ ಮೇಲೆ ಇಲ್ಲಿ ನೋಡ್ಬೋದು ನೀವು, ಎಲ್ಲದಕ್ಕೂ ಮೇಡ್ ಫಾರ್ ಕಿಡ್ಸ್ ಅಂತ ಬರ್ತಿದೆ. ನಿನ್ನೆ ಒಂದು ನಾನು ಅಪೀಲ್ ಹಾಕಿದ್ದೆ, ಅದು ರಿಮೂವ್ ಆಗಿದೆ. ಈಗ ಇಲ್ಲಿ ನೋಡ್ಬೋದು ನನ್ನ ರೆಸ್ಟ್ರಿಕ್ಷನ್ಸ್ ಯಾವುದು ಇಲ್ಲ, ನನ್ ಅಂತ ಬರ್ತಿದೆ. ಅದಕ್ಕಿಂತ ಮುಂಚೆ ಇವರು ಅಪೀಲ್ ಹಾಕಿದ್ರಿಂದ ಸೆಟ್ ಟು ಮೇಡ್ ಫಾರ್ ಕಿಡ್ಸ್ ಅಂತ ಬಂದಿದೆ. ತುಂಬ ಈ ರೀತಿ ವೀಡಿಯೋಸ್ಗೆಲ್ಲ ಈ ರೀತಿ ಬರ್ತಾ ಇದೆ ನೋಡಿ, ಈ ರೀತಿ. ಸೊ ಈ ರೀತಿ ಬಂತು ಅಂದರೆ ಚಾನಲ್ ಮೇಲೆ ಅರ್ನಿಂಗ್ ತುಂಬ ಕಮ್ಮಿ ಆಗುತ್ತೆ, ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ನೀವು ನೋಡ್ಬೋದು, ಸುಮಾರು ವೀಡಿಯೋಸ್ ಮೇಲೆ ಒಳ್ಳೆ ವ್ಯೂಸ್ ಇದೆ ಈ ಚಾನಲ್ ಮೇಲೆ ನೋಡಿ ನೀವು. ಸೊ ಇಷ್ಟೆಲ್ಲ ವ್ಯೂಸ್ ಇದ್ದರೂ ಅರ್ನಿಂಗ್ ನೋಡಿ 7 ಲಕ್ಷ ಈ ಚಾನಲ್ ಮೇಲೆ ಹೈಯೆಸ್ಟ್ ವ್ಯೂಸ್ ಬಂದಿದೆ. 7, 5, 2, 2.5 ಲಕ್ಷ, 2.5 ಲಕ್ಷ ಈ ರೀತಿ ಇದೆ. ಸೊ ವ್ಯೂಸ್ ತುಂಬ ಇದೆ, ಬಟ್ ಅರ್ನಿಂಗ್ ನೋಡಿದರೆ ಚೆಕ್ ಮಾಡಿದರೆ ತುಂಬ ಕಮ್ಮಿ ಅರ್ನಿಂಗ್ ಆಗ್ತಿದೆ. ಇಲ್ಲಿ ನೋಡಿ $18 ಮಾತ್ರ ಈ 28 ದಿನದಲ್ಲೇ ಆಗಿದೆ. ಒಂದು ಒಳ್ಳೆ ಅರ್ನಿಂಗ್ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಲೈಫ್ ಟೈಮ್ ನಾನು ಇಲ್ಲಿ ಚೆಕ್ ಮಾಡಿದರೆ ಸೊ ಟೋಟಲಿ ಎಲ್ಲ ಸೇರಿನೇ $99 ಇವು ಚಾನಲ್ ಮೇಲೆ ಆಗಿದೆ. 47,76,447 ವ್ಯೂಸ್ ಬಂದಿದೆ. ಸೊ ಇಷ್ಟು ವ್ಯೂಸ್ ಇದ್ಮೇಲೆ ಆಗಿರೋದು ಅರ್ನಿಂಗ್ ಇಷ್ಟೇ ಆಗಿದೆ. ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು $1,000 ಅರ್ನಿಂಗ್ ಆದರೂ ಇಲ್ಲಿ ಆಗಬೇಕಾಗಿತ್ತು. ಸೊ ಅದು ಆಗಿಲ್ಲ. $100 ಆಗಿದೆ ಅಂದರೆ 90% ಕಟ್ ಆಗಿದೆ. ಸೊ ಈ ರೀತಿ ಎಲ್ಲ ಇರುತ್ತೆ. ಈಗ ಅಪೀಲ್ ಹಾಕೋದು ಒಂದು ಸ್ವಲ್ಪ ಇಲ್ಲಿ ಟ್ರಿಕ್ ಇದೆ. ಸೊ ಅದೇ ರೀತಿ ನಾವು ಹಾಕಿದ್ರೇ ಚಾನಲ್ ಗ್ರೋ ಈ ರೀತಿ ಅಪೀಲ್ಗೆ ಅವರು ರಿಪ್ಲೈ ಮಾಡ್ತಾರೆ, ಇಲ್ಲಾಂದರೆ ಮಾಡಲ್ಲ. ಸೊ ನಿನ್ನೆ ಒಂದು ಅಪೀಲ್ ಹಾಕಿದ್ದೆ, ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ ಮೇಲ್ಗಡೆನೇ ಆ ಮೇಲ್ ಬಂದಿದೆ ಯೂಟ್ಯೂಬಿಂದ. ಸೊ ಇಲ್ಲಿ ಮೇಲಿದೆ, ಅಪ್ಡೇಟ್ ಆನ್ ಯುವರ್ ಮೇಡ್ ಫಾರ್ ಕಿಡ್ಸ್ ವಿಡಿಯೋ ಅಪೀಲ್ ಅಂತ ಇತ್ತು. ಅಪೀಲ್ ಹಾಕಿದ್ದೆ ನಾನು. ಹಾಯ್ JSA, ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯು ವಿಡಿಯೋ ಅಪೀಲ್. ಇದು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಿನ್ನೆ ನಾನು ಇಲ್ಲಿ ಹಾಕಿದ್ದೆ. ಇಲ್ಲಿ ಡೇಟ್ ಕೂಡ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಡೇಟ್ ಬಂದಿದೆ ನೋಡಿ. ಸೊ ಫ್ರೈಡೇ December 20, 9:32 PM, 13 ಗಂಟೆ ಆಯಿತು ಅಪೀಲ್ ಹಾಕಿ. ಸೊ ಇಲ್ಲಿ ಅಪೀಲ್ದು ಈಗ ಬಂದಿದೆ. ಸೊ ಅಪ್ಡೇಟ್ ಆನ್ ಯುವರ್ ಮೇಡ್ ಫಾರ್ ಕಿಡ್ಸ್ ವಿಡಿಯೋ ಅಪೀಲ್ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ವಿಡಿಯೋ ಅಪೀಲ್ ಟು ಯೂಟ್ಯೂಬ್ ಆಫ್ಟರ್ ಫಾರ್ ದ ರಿವ್ಯೂ ಆಫ್ ಭಾಗ್ಯದ ಬಳೆಗಾರ ಅನ್ನೋ ವಿಡಿಯೋ ಹಾಕಿದ್ದಾರೆ. ವಿಡಿಯೋದಲ್ಲಿ ಹಾಡಿ ಹಾಕಿದ್ದಾರೆ. ಇದು ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ವಿಡಿಯೋ ಮೂಡ್ ಬಂದಿದೆ. ಸೊ ಇದು ನೀವು ನೋಡ್ಬೋದು, ಭಾಗ್ಯದ ಬಳೆಗಾರ ಜಾನಪದ ಗೀತೆ ಇದೆ, ಅದನ್ನು ಅವ್ರು ಹಾಡಿ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಈ ಹಾಡಿಗೆ ಮೇಡ್ ಫಾರ್ ಕಿಡ್ಸ್ ಆಗಿತ್ತು. ಸೊ ವಿ ಹ್ಯಾವ್ ರಿಮೂವ್ಡ್ ದ ಮೇಡ್ ಫಾರ್ ಕಿಡ್ಸ್
setting on your video, this change is effective immediately. So there are no action you need to take ಅಂತ ಇದೆ. ಸೊ ಮೊದಲು ಇದಕ್ಕೆ ಮೇಡ್ ಫಾರ್ ಕಿಡ್ಸ್ ಅಂತ ಸೆಟ್ ಆಗಿತ್ತು, ಬಟ್ ಈಗ ರಿಮೂವ್ ಆಗಿದೆ. ಸೊ ಅದನ್ನು ತೆಗೆದುಹಾಕಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಈ ಮೆಸೇಜಲ್ಲಿ ಬಂದಿದೆ. ಸೊ ಅಪೀಲ್ ಇವ್ರು ಸರಿಯಾಗಿ ಹಾಕಿಲ್ಲ, ತುಂಬ ಅಪೀಲ್ಸ್ ಇವ್ರು ಹಾಕಿದ್ದಾರೆ. ಈಗ ಇಲ್ಲಿ ನೋಡಿ, ನಾನು ಅಪೀಲ್ ಮೇಲೆ ಕ್ಲಿಕ್ ಮಾಡಿದೆ, ಇಲ್ಲಿ ಅಪೀಲ್ ರಿಜೆಕ್ಟೆಡ್ ಅಂತ ಬಂದಿದೆ, ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಅಪೀಲ್ ರಿಜೆಕ್ಟ್ ಆಗುತ್ತೆ. ನೀವು ಅಪೀಲ್ ಹಾಕೋದ್ರಲ್ಲೇ ಒಂದು ಜಾಣತನ ಇದೆ. ಸೊ ಅದನ್ನು ನಾವು ಸರಿಯಾಗಿ ಹಾಕಬೇಕು. ನಾನೊಂದು ಇಲ್ಲಿ ಅಪೀಲ್ ಮತ್ತೆ ಒಂದು ಅಪೀಲ್ ಹಾಕ್ತೀನಿ. ಇದಕ್ಕೆ ಅಪೀಲ್ ಹಾಕೋದಿದೆ, ಈ ಹಾಡಿಗೆ ಯಾವುದು ಗಿಡ ಮರ ಅಂತ ಒಂದು ಚಾನಲ್ ವಿಡಿಯೋ ಇದೆ. ಸೊ ಇದಕ್ಕೆ ನಾನು ಅಪೀಲ್ ಹಾಕ್ತೀನಿ. ಸೊ ಅಪೀಲ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ಅಪೀಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ ವಿಡಿಯೋ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಮೇಡ್ ಫಾರ್ ಕಿಡ್ಸ್ ಸೆಟ್ ಬೈ ಯೂಟ್ಯೂಬ್ ಪಾಲಿಸಿ ಅಂತ ಇಲ್ಲಿದೆ. ಸೊ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಆ್ಯಕ್ಷನ್ಸ್ ಎಲ್ಲ ಇರುತ್ತೆ. ನಾವು ಟೇಕ್ ಆ್ಯಕ್ಷನ್ ಮೇಲೆ ಇಲ್ಲಿ ಕೆಳಗಡೆ ಬಟನ್ ಇದೆಯಲ್ಲ, ಈ ಟೇಕ್ ಆ್ಯಕ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡೈರೆಕ್ಟಾಗಿ ನಾವು ಅಪೀಲ್ ಅಂತ ಹಾಕಬಾರ್ದು. ಇಲ್ಲಿ ವಾಟ್ ಡೂ ಯು ವಾಂಟ್ ಟು ಡೂ ಅಂತ ಇದೆ. ಸೊ ಇಲ್ಲಿ ಅಪೀಲ್ ದ ಡಿಸಿಷನ್ ಅಂತ ಇದೆ, ಇಲ್ಲಿ ಸಬ್ಮಿಟ್ ಅಪೀಲ್ ಅಂತ ಇದೆ. ಇಲ್ಲಿ ಸಬ್ಮಿಟ್ ಅಪೀಲ್ ಅಂತ ಇದೆಯಲ್ಲ, ಈ ಸಬ್ಮಿಟ್ ಅಪೀಲ್ ಮೇಲೆ ಡೈರೆಕ್ಟಾಗಿ ಬಂದು ಕ್ಲಿಕ್ ಮಾಡಬಾರ್ದು ನೀವು. ಸೊ ನೀವೇನು ಮಾಡಬೇಕು, ಅಪೀಲ್ ಹಾಕಬೇಕಾದ್ರೆ ಫಸ್ಟ್ ಇಲ್ಲಿ ಈ ಏರೋ ಮಾರ್ಕ್ ಇದೆ ನೋಡಿ, ಇಲ್ಲಿ ಏರೋ ಮಾರ್ಕ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲೀವ್ ಕಮೆಂಟ್ ಆಪ್ಷನಲ್ ಅಂತ ಇದೆ. ಸೊ ಇದು ಮೇನ್ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ, ಬಟ್ ನಾವು ಇಲ್ಲಿ ಬ್ರೀಫ್ಲಿ ನಮ್ಮ ವಿಡಿಯೋದ ಬಗ್ಗೆ ನಾವು ಮಾತಾಡಿ ಹಾಕಬೇಕು ಇಲ್ಲಿ. ಸೊ ನಾನಿಲ್ಲಿ ಬರೆದಿಟ್ಟಿದ್ದೀನಿ. ಸೊ ಐ ಅಪ್ಲೋಡ್ ಮೈ ಓನ್ ಕಂಟೆಂಟ್ ಆನ್ ಮೈ ಚಾನಲ್ ವಿಚ್ ಈಸ್ ದ ಮ್ಯೂಸಿಕ್. I compose it myself. It takes a lot of money and time to make one song, and after preparing the song I only upload it on YouTube. But when I upload the video, that song is set as made for kids, and my earnings kids, and my earnings after this become very low. But the artist on my channel who are 13+, ಪ್ಲೀಸ್ ಹೆಲ್ಪ್ ಮೀ ಅಂತ ನಾನೊಂದು ಹಾಕಿದ್ದೀನಿ. ಸೊ ಇದಿಷ್ಟು ಬರೆದು ಹಾಕಿದ್ದೀನಿ. ನನಗೆ ಎಷ್ಟು ಅರ್ಥ ಆಗುತ್ತೋ ಇಂಗ್ಲೀಷಲ್ಲಿ ಅದನ್ನು ಬರೆದು ನಾನು ಹಾಕ್ತಿದ್ದೀನಿ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, ಬಿಕಾಸ್ ನಂದು ಅಷ್ಟು ಹೈಯರ್ ಗ್ರ್ಯಾಜುಯೇಷನ್ ಏನೂ ಅಲ್ಲ. ಸೊ ಜಸ್ಟ್ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಇಂಗ್ಲೀಷಲ್ಲಿ ಮಾತಾಡಿ ಏನೇನೋ ಮಾಡ್ತಾ ಇರ್ತೀನಿ. ಸೊ ಅದೇ ನನ್ನ ಈ ರೀತಿ ಬರೆದಿದ್ದೀನಿ. ಏನೋ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿ. ಸೊ ಒಂದು ಇದು ಅಪೀಲ್ ಹಾಕ್ತಿದ್ದೀನಿ. ಸೊ ಇದೇ ರೀತಿ ಅಪೀಲ್ ಹಾಕಿ ನಾನು ಮಾಡಿದ್ದೀನಿ. ಓಕೆ, ನಂದು ವರ್ಕ್ ಆಗಿದೆ ಅಂತ ಅರ್ಥ ಆಗಿದೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಈ ಏರೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಫಸ್ಟ್ ನಾವು ಸ್ಕ್ರಿಪ್ಟ್ ಬರ್ಕೊಂಡಿದ್ದೀವಿ, ಅದನ್ನು ಇಲ್ಲಿ ಹಾಕ್ತೀವಿ. ಸೊ 800 ಕ್ಯಾರೆಕ್ಟರ್ಸ್ವರೆಗೂ ನಾವು ಬರೆದು ಇಲ್ಲಿ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದನ್ನು ನಾವು ಬಳಸ್ಕೋಬೇಕು. ಸೊ ಈಗ ನಾನೇನು ಮಾಡ್ತೀನಿ, ಇದನ್ನು ಸಬ್ಮಿಟ್ ಅಪೀಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಅಪೀಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ನೀವು ಅಪೀಲ್ ಹಾಕಬೇಕು. ಇಲ್ಲಿ ನೋಡಿ, ವಿ ಆರ್ ರಿವ್ಯೂವಿಂಗ್ ಯುವರ್ ಅಪೀಲ್. ಇಲ್ಲಿ ಅಪೀಲ್ ಬಂತು, ಇಲ್ಲಿ ನೋಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಇನ್ಪುಟ್. ವಿ ವಿಲ್ ಸೆಂಡ್ ಯು ಆನ್ ಇಮೇಲ್ ವೆನ್ ಅವರ್ ರಿವ್ಯೂ ಈಸ್ ಡನ್, ಜನರಲಿ ವಿದಿನ್ 72 hours. ಟು ಚೆಕ್ ದ ಸ್ಟೇಟಸ್, ಗೋ ಟು ಯುವರ್ ಡ್ಯಾಶ್ಬೋರ್ಡ್ ಆ್ಯಂಡ್ ಸೆಲೆಕ್ಟ್ ದ ಚಾನಲ್ ವಯೋಲೇಷನ್ಸ್ ಕಾರ್ಡ್ ಅಂತ ಇದೆ. ಸೊ ಇದು ಡಿಸಿಷನ್ ಏನಾಗುತ್ತೆ ಅಲ್ಲಿ ಬಂದ ಮೇಲೆ ಅಲ್ಲಿ ನೋಡ್ಬೋದು ನಾವು. ಸೊ ವೇಟ್ ಮಾಡೋಣ. ಸೊ ಈ ರೀತಿ ನಾವು ಅಪೀಲ್ ಹಾಕಬೇಕು. ಅಪೀಲ್ ಹಾಕೋದ್ರಲ್ಲೇ ಒಂದು ಸ್ವಲ್ಪ ಜಾಣತನ ಇದೆ. ಆ ರೀತಿ ನೀವು ಅಪೀಲ್ ಹಾಕಿದ್ರೇ ಇದು ಮೇಡ್ ಫಾರ್ ಕಿಡ್ಸ್ ಏನು ಬಂದಿದೆ ಅದು ರಿಮೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನೋಡಿ, ಇಲ್ಲಿ 13 ವರ್ಷಕ್ಕಿಂತ ಜಾಸ್ತಿ ವಯಸ್ಸಿನವ್ರ ಮಕ್ಕಳಿದ್ದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಚಿಕ್ಕ ಮಕ್ಕಳು 13 ವರ್ಷಕ್ಕಿಂತ ಇನ್ನು ಕೆಲವೊಬ್ಬರು 5 ವರ್ಷನೋ 3 ವರ್ಷನೋ 4 ವರ್ಷನೋ ಈ ರೀತಿ ಮಕ್ಕಳನ್ನು ತೊಗೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ. ಸೊ ಇದು ಯೂಟ್ಯೂಬ್ ಪಾಲಿಸಿ ಅಗೇನ್ಸ್ಟ್ ಆಗಿದೆ. ಸೊ ಮಕ್ಕಳಿಗೆ ನೀವು ತೊಗೊಂಡು ಹಾಕಬಾರ್ದು. ಹಾಕಿದರೂ ಅದಕ್ಕೆ ಮೇಡ್ ಫಾರ್ ಕಿಡ್ಸ್ ಅಂತ ಬರುತ್ತೆ. ಯಾಕಂದರೆ ಕಮೆಂಟ್ಸ್ ಅದು ಎಲ್ಲ ಆಫ್ ಆಗಿಬಿಡುತ್ತೆ. ಅರ್ನಿಂಗ್ ಒಂದು ಸ್ವಲ್ಪ ಇಲ್ಲ ಅನ್ನೋ ಅಷ್ಟು ಅರ್ನಿಂಗ್ ಆಗುತ್ತೆ. ಜಸ್ಟ್ ಸಿಂಪಲ್ ಅರ್ನಿಂಗ್ ಆಗುತ್ತೆ. ಸೊ ಆ ರೀತಿ ಎಲ್ಲ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ನಮಗೆ. ಅಂದರೆ ಅವ್ನು ಸ್ವಲ್ಪ ಮಕ್ಕಳನ್ನು ಅವಾಯ್ಡ್ ಮಾಡಿ. 13 ವರ್ಷಕ್ಕಿಂತ ಜಾಸ್ತಿ ವಯಸ್ಸಿನವ್ರ ಮಕ್ಕಳಿದ್ದರೆ ಅವ್ರನ್ನ ತೊಗೊಂಡು ನೀವು ಸುತ್ತ ಅದರಲ್ಲಿದ್ದರೆ ಏನು ಇಶ್ಯೂ ಆಗೋಲ್ಲ. ಸೊ ಸ್ವಲ್ಪ ಇದನ್ನು ನೀವು ನೋಡಬೇಕು, ಇದರ ಮೇಲೆ ನೀವು ಕೆಲಸ ಮಾಡಿ ಆಗುತ್ತೆ. ಸೊ ಈ ರೀತಿ ಅಪೀಲ್ ಹಾಕೋದಿದೆ. ಅಪೀಲ್ ಹಾಕೋದ್ರಲ್ಲೇ ಒಂದು ಸ್ವಲ್ಪ ಜಾಣತನ ಇದೆ, ಅದನ್ನೇ ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತ ಹಾಕಿದ್ದೀನಿ. ಸೊ ಜೀವಸ್ವರ ಮ್ಯೂಸಿಕ್ ಅಕಾಡೆಮಿ ಅಂತ ಚಾನಲ್ ಇದೆ, ನೀವು ಕೂಡ ಚೆಕ್ ಮಾಡಿ. ತುಂಬ ಒಳ್ಳೆ ಕಂಟೆಂಟ್ ಇವರೆಲ್ಲ ಇವ್ರ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಿದ್ದಾರೆ. ಕೇಳೋಕ್ಕೂ ತುಂಬ ಇಂಪಾಗಿರೋ ಮ್ಯೂಸಿಕ್ಸ್ ಎಲ್ಲ ಇವ್ರು ಯೂಸ್ ಮಾಡ್ತಿದ್ದಾರೆ.
ಹಾಡನೂ ಇದೆ. ಸೊ ತುಂಬ ಒಳ್ಳೆ ಈ ಚಾನಲ್ ಇದೆ, ಒಮ್ಮೆ ವಿಸಿಟ್ ಮಾಡಿ, ಎಲ್ಲರೂ ಒಮ್ಮೆ ವಿಸಿಟ್ ಮಾಡಿ ಚಾನಲ್ಗೆ. ತುಂಬ ಚೆನ್ನಾಗಿ ಇವರೆಲ್ಲ ಮಾಡ್ತಿದ್ದಾರೆ, ನನಗಿಂತೂ ತುಂಬ ಇಷ್ಟ ಆಗಿದೆ. ಸೊ ಇವರು ಚಾನಲ್ ಮೇಲೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಇದ್ದಿತ್ತು, ಪ್ರಾಬ್ಲಮ್ನಿಂದ ನನ್ನ ಹತ್ರ ಬಂದಿದ್ದರು. ಸೊ ಅದನ್ನು ನಾನು ಸರಿ ಮಾಡಿ ಕೊಡ್ತೀನಿ ಅಂತ ಇವರಿಗೆ ಸ್ವಲ್ಪ ಹೇಳಿದ್ದೀನಿ. ಸೊ ಇದೆಲ್ಲ ನಾನು ಸರಿ ಮಾಡಿ ಕೊಡ್ತಾ ಇದ್ದೀನಿ. ತುಂಬ ಚಾನಲ್ ಮೇಲೆ ಹಾಕಿರೋ ವೀಡಿಯೋಸ್ಗೆಲ್ಲ ಈ ರೀತಿ ಎಲ್ಲ ಬಂದಿದೆ. ಸೊ ಒಂದೊಂದು ನಾನು ಅಪೀಲ್ ಹಾಕ್ತಾ ಹೋಗ್ತೀನಿ, ಏನಾಗುತ್ತೆ ನೋಡೋಣ. ಸೊ ನಿಮಗೇನಾದರೂ ಈ ರೀತಿ ಇಶ್ಯೂ ಆಗ್ತಿದೆ ಅಂದರೆ ಇದೇ ರೀತಿ ಅಂತ ಅಲ್ಲ, ಬೇರೆ ಏನೇ ಇಶ್ಯೂ ಇದ್ದರೂ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮೇನ್ ಚಾನಲ್ಗೆ ನೀವು ವಿಸಿಟ್ ಮಾಡಿದರೆ ಇಲ್ಲಿ ತೋರಿಸ್ತೀನಿ ಸೈಡಲ್ಲಿ. ಸೊ ಈ ರೀತಿ ನೀವು ನನ್ನ ಚಾನಲ್ ಮೇಲೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಸರ್ಚ್ ಮಾಡಿ ಅಲ್ಲಿ ನನ್ನ ಮೇನ್ ಚಾನಲ್ ಮೇಲೆ ಹೋದರೆ ಅಲ್ಲಿ ಮೇಲ್ಗಡೆನೇ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ನಂಬರ್ ಕೊಟ್ಟು ಇನ್ಫಾರ್ಮೇಷನ್ ಕೊಟ್ಟು ನಾನು ನಂಬರ್ ಕೊಟ್ಟಿದ್ದೀನಿ. ಸೊ ನಿಮಗೆ ಪೇ ಮಾಡಲಿಕ್ಕೆ ಆಗ್ತಿತ್ತು ಅಂದ್ರೇ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ವಿತೌಟ್ ನಾನು ಪೇಮೆಂಟ್ ಇಲ್ಲದೆ ಯಾವುದೂ ಕೆಲಸ ಮಾಡಲ್ಲ. ಇನ್ನು ಹೇಳ್ತಾರೆ ಕೆಲವೊಬ್ಬರು ಫ್ರೀ ಮಾಡ್ತಿದ್ದಾರೆ, ಅವ್ರು ಫ್ರೀ ಮಾಡಿಕೊಡ್ತಾರೆ, ಅವ್ರ ಹತ್ರ ಮಾಡ್ಕೊಳ್ತೀವಿ. ಸೊ ಮಾಡ್ಕೋಬೋದು, ಫ್ರೀ ಯಾರು ಮಾಡಿಕೊಡ್ತಿದ್ದಾರೆ ಮಾಡ್ಕೋಬೋದು. ಬಟ್ ನೋಡಿ, ಸಮಸ್ಯೆ ಅನ್ನೋದು ಇದೇ ರೀತಿ ಅಂತ ಇರಲ್ಲ, ಎಲ್ಲರೂ ಮಾಡಿಕೊಡ್ತಾರೆ ಅನ್ನೋದು ನನಗಂತೂ ಇದು ಇಲ್ಲ. ಸೊ ನಿಮಗೆ ಅಲ್ಲಿ ಫ್ರೀ ಕೊಟ್ಟರು ನಿಮ್ಮ ಕೆಲಸ ಆಗ್ತಿತ್ತು ಅಂದರೆ ಮಾಡ್ಕೋಬೋದು. ಸೊ ಅವರು ಮಾಡ್ತಿರೋದು ಯಾವ ರೀತಿ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ನೀವು ಬೇಕು ಅಂದರೆ ಅಲ್ಲಿಯೂ ಮಾಡ್ಕೋಬೋದು. ಬಟ್ ನನ್ನ ಹತ್ರ ಬಂದರೆ ನಾನು ಚಾರ್ಜ್ ಮಾಡ್ತಿದ್ದೀನಿ, ದಯವಿಟ್ಟು ಚಾರ್ಜ್ ಪೇ ಮಾಡಿನೇ ನನ್ನ ಹತ್ರ ನೀವು ಸರ್ವಿಸ್ ತೊಗೋಬೋದು. ಈವನ್ ನನ್ನ ಜೊತೆ ನೀವು ವಾಟ್ಸಪ್ಪಲ್ಲಿ ಆಗಲಿ ಕಾಲ್ ಮೇಲೆ ಮಾತಾಡಿ ಏನಾದರೂ ಇನ್ಫಾರ್ಮೇಷನ್ ತೊಗೋಬೇಕು ಅಂದರೆ ನಾನು 159 ಚಾರ್ಜ್ ಮಾಡ್ತಿದ್ದೀನಿ. ಸೊ ನೀವು ನನ್ನ ಜೊತೆ ಮಾತಾಡಬೇಕು ಅಂದರೂ ನನಗೆ ಪೇ ಮಾಡಬೇಕು, ಯಾಕಂದರೆ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಸೊ ನಾನು ಎಲ್ಲಿ ಟೈಮ್ ಹಾಕ್ತೀನಿ ಅಲ್ಲಿ ಅರ್ನಿಂಗ್ ಮಾಡ್ತೀನಿ. ಸೊ ಇದು ನನ್ನ ಇಂಟೆನ್ಷನ್ ಇದೆ. ನಾವು ಆನ್ಲೈನ್ ಬಂದಿರೋದೇ ಇದಕ್ಕೆ, ನೀವಾದರೂ ಬಂದಿರೋದೇ ಇದೇ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀರಾ. ಯಾರು ಕೂಡ ಅರ್ನಿಂಗ್ ಮಾಡಿ ಚಾರಿಟಿ ಮಾಡಬೇಕು ಅಂತ ಯಾರೂ ಬಂದಿಲ್ಲ. ನೀವೇನಾದರೂ ಆ ರೀತಿ ಚಾರಿಟಿ ಮಾಡ್ತೀನಿ, ನಾನು ಬಂದಿರೋ ದುಡ್ಡನ್ನು ಬೇರೆಯವ್ರಿಗೆ ಹಂಚಿಬಿಡ್ತೀನಿ ಅಂತ ಏನಾದರೂ ಇತ್ತು ಅಂದರೆ ನನ್ನ ಹತ್ರ ಫ್ರೀ ಸರ್ವಿಸ್ ತೊಗೋಬೋದು. ಸೊ ಯಾರು ಕೂಡ ಆ ರೀತಿ ಆಗಲ್ಲ, ದಯವಿಟ್ಟು ಈ ರೀತಿ ಮಾಡಿಬಿಡಿ. ಫ್ರೀ ಸಿಕ್ತಿತ್ತು ಅಂದರೆ ಫ್ರೀ ತೊಗೊಳ್ಳಿ, ಏನು ನನಗೇನು ಇದು ಇಲ್ಲ. ಬಟ್ ನನ್ನ ಹತ್ರ ಬಂದರೆ ನಾನು ಚಾರ್ಜ್ ಮಾಡ್ತಿದ್ದೀನಿ. ಸೊ ಇದು ನನ್ನದು ಇದು ಇದೆ. ಸೊ ಈ ರೀತಿ ಏನಾದರೂ ಆಗ್ತಿತ್ತು ಅಂದರೆ ಮಾತ್ರ ನಾನು ಕಾಂಟ್ಯಾಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ತುಂಬ ಒಳ್ಳೆ ಕಂಟೆಂಟ್ ನಾನು ಹಾಕ್ತಾ ಇರ್ತೀನಿ. ನೀವು ಕನ್ನಡದಲ್ಲಿ ಈ ರೀತಿ ಕಂಟೆಂಟ್ ಹಾಕೋ ಚಾನಲ್ ಎಲ್ಲಿಯೂ ಸಿಗಲ್ಲ ಸ್ನೇಹಿತರೆ. ಸೊ ಆ ರೀತಿ ಕಂಟೆಂಟ್ಸ್ ನಾನು ಹಾಕ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ನೀವು ಪಕ್ಕದಲ್ಲಿ ಅದರ ಬೆಲ್ ಬಟನ್ ಬಂದಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ನಿಮ್ಮಿಂದ ಮಿಸ್ ಆಗಲ್ಲ. ಸೊ ಯಾವಾಗಲೂ ನಾನು ಹಾಕಿರೋ ವಿಡಿಯೋ ನೋಡ್ಕೊಂಡಿಟ್ಟಿರಿ. ನಿಮ್ಗೆ ಈ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂದರೂ ನೆಕ್ಸ್ಟ್ ಫ್ಯೂಚರಲ್ಲಿ ಆದರೂ ಅದರ ಯೂಸ್ ಆಗುತ್ತೆ, ನೀವು ಇರ್ತೀರಾ. ಸೊ ಅದ್ರ ಬಗ್ಗೆ ಆ ರೀತಿ ಏನಾದರೂ ಇಶ್ಯೂ ಬಂದಾಗ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ನೋಡೋದು ತುಂಬ ಒಳ್ಳೆಯದು. ಸೊ ವಿಡಿಯೋ ನೋಡ್ತಾ ಇರಿ. ಇನ್ಫಾರ್ಮೇಷನ್ ಯಾವಾಗಲೂ ನಮ್ಮ ಹತ್ರ ಇರಬೇಕು. ಸೊ ಇನ್ಫಾರ್ಮೇಷನ್ ಎಷ್ಟು ನಾವು ಕಲೆಕ್ಟ್ ಮಾಡಿಕೊಂಡು ನಾವು ಕೆಲಸ ಮಾಡ್ತೀವಿ ಅಷ್ಟು ಬೆಸ್ಟ್ ಇರುತ್ತೆ ಯೂಟ್ಯೂಬ್ ಮೇಲೆ. ಯಾಕಂದರೆ ಯೂಟ್ಯೂಬ್ ಮೇಲೆ ಏನು ಯಾವಾಗ ಹೇಗಾಗುತ್ತೆ ಏನೇನೂ ಹೇಳಲಿಕ್ಕಾಗಲ್ಲ. ಎಷ್ಟೇ ನಾವು ಒಳ್ಳೆ ರೀತಿಯಲ್ಲಿ ಕಂಟೆಂಟ್ ಹಾಕಿದರೂ ಏನಾದರೂ ಒಂದು ಮಿಸ್ ಆಗಿರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂದರೆ ವೀಡಿಯೋಸ್ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ, ಒಂದು ಹೊಸ ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.